ನಮ್ಮ ಹೆಸರು ಕೃಷ್ಣಮೂರ್ತಿ ಅಂತ. ಈ ಗ್ರಾಮದ ಶ್ರೀ ಯಲ್ಲಮ್ಮ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ನಾವು ಎಲ್ಲ ಕುಲಸ್ಥರು. ನಮ್ಮ ಗ್ರಾಮದಲ್ಲಿ ದೇವಸ್ಥಾನ 30 ವರ್ಷಗಳಾಯ್ತು. ನಮ್ಮ ಗ್ರಾಮದಲ್ಲಿ ನಾವು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ಆವತ್ತಿಂದ ನಮ್ಮ ಗ್ರಾಮದ ನಮ್ಮ ಕುಟುಂಬ, ನಮ್ಮ ಕುಲಸ್ಥರು, ಇಡೀ ನಮ್ಮ ಗ್ರಾಮದಲ್ಲಿ ಒಂದು ಶಾಂತಿ ನೆಲೆಸಿ ಗ್ರಾಮದಲ್ಲಿ ಎಲ್ಲ ನಮ್ಮ ಅಣ್ಣ ತಮ್ಮದಿರು, ನಮ್ಮ ಕುಲಸ್ಥರು, ದೇವಸ್ಥಾನಕ್ಕೆ ಸಂಬಂಧಪಟ್ಟ ಅಣ್ಣ ತಮ್ಮದಿರು, ನಮ್ಮ ಕುಲಸ್ಥರು, ಕುಟುಂಬಗಳು ತುಂಬಾ ಗ್ರಾಮಸ್ಥರು ತುಂಬಾ ಗ್ರಾಮದಲ್ಲಿ ಆ ತಾಯಿ ನಮ್ಮನ್ನ ಭಾರಿ ಶಾಂತಿ ಸೌಹಾರ್ದ ಬದುಕು ಮತ್ತೆ ಎಲ್ರು ಒಂದ್ ರೀತಿ ಒಂದೇ ನಡೆ ಒಂದೇ ದಾರಿಯಲ್ಲಿ ಎಲ್ಲ ಒಂದು ಕುಟುಂಬದ ತರ ಆ ತಾಯಿ ನಮ್ಮನ್ನ ತುಂಬಾ ಕ್ಷೇಮವಾಗಿ ಇಟ್ಕೊಂಡು ಇಷ್ಟು ವರ್ಷ ನಮ್ಮನ್ನ ಸುಶಿಕ್ಷಿತವಾಗಿ ನಡೆಸ್ಕೊಂಡು ಬಂದಿದ್ದಕ್ಕೆ ನಾವು ಈಗ ಈ ಗ್ರಾಮದಲ್ಲಿ ಎಲ್ಲ ಸೇರಿ ಮಾತಾಡಿ ನಾವು ದೇವಸ್ಥಾನ ಮತ್ತೆ ಪುನರ್ ನಿರ್ಮಾಣ ಕಾರ್ಯ ಸ್ವಲ್ಪ ಮಾಡಿದ್ವಿ. ಅದೇ ರೀತಿ ಎಲ್ಲ ಮಾತಾಡಿ ಆ ತಾಯಿಯ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಈ ಆರ್ಚ್ ಮುಖಾಂತರ ಆ ತಾಯಿ ಜೊತೆಗೆ ಇನ್ನು ಗ್ರಾಮ ದೇವತೆಗಳನ್ನು ನಾವು ನಮ್ಮ ಪುರೋಹಿತರ ಮಾರ್ಗದರ್ಶನದಲ್ಲಿ ಅವರ ಏನು ಹೇಳಿದ್ರು ನಮ್ಗೆ, ನಮ್ಮ ಅಣ್ಣ ತಮ್ಮದಿರೆಲ್ಲ, ನಮ್ಮ ಕುಟುಂಬ, ನಮ್ಮ ಎಲ್ಲ ಹಿರಿಯ ಅಣ್ಣ, ನಮ್ಮ ಮುನಿಯಲ್ಲಪ್ಪನವರ ಗಾರೆ ಕಾಂಟ್ರಾಕ್ಟರ್ ಮುನಿಯಲ್ಲಪ್ಪನವರ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಇಡೀ ಕುಟುಂಬ, ನಮ್ಮ ಅಣ್ಣ ತಮ್ಮಂದಿರು ಒಗ್ಗಟ್ಟಾಗಿ ಇವತ್ತು ಪುರೋಹಿತರ ಸಮ್ಮುಖದಲ್ಲಿ ಈ ಆರ್ಚನ್ನ ಈ ದೇವತೆಗಳ ಉದ್ಘಾಟನೆ ಕಾರ್ಯಕ್ರಮ ಮಾಡ್ಕೊಂಡು
ತುಂಬಾ ಅನ್ಯೋನ್ಯವಾಗಿ ಎಲ್ಲ ಅಣ್ಣ ತಮ್ಮದಿರು ಗ್ರಾಮಸ್ಥರು ಇನ್ನು ಬೇಕಾದಷ್ಟು ಜನ ನಮಗೆ ಸಹಕಾರ ಕೊಟ್ಟು ಅವರ ಕೈಯಲ್ಲಾದಷ್ಟು ನೆರವನ್ನು ಕೊಟ್ಟು ಇವತ್ತು ಈ ಗ್ರಾಮದಲ್ಲಿ ಆನೇಕಲ್ ತಾಲೂಕಿನ ಇಂಜುಬೇಲೆ ಗ್ರಾಮದಲ್ಲಿ ಅತಿಬೆಲೆ ಹೋಬಳಿ ಇಂಜುಬೇಲೆ ಗ್ರಾಮದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಪ್ರತಿಷ್ಠಾಪನೆ ಮತ್ತು ಪಟಾಲಮ್ಮ ಮಹೇಶ್ವರಮ್ಮ ಮಾರಮ್ಮ ದೇವತೆಗಳನ್ನ ಒಟ್ಟಿಗೆ ನಾವು ಇಡೀ ತಾಲೂಕಲ್ಲಿ ಇದೇ ಪ್ರಥಮ ಬಾರಿಗೆ ಒಟ್ಟಿಗೆ ಎಲ್ಲಾ ದೇವತೆಗಳು ಒಂದೇ ರೀತಿ ಆರ್ಚ್ ಮಾಡಿ ಇವತ್ತು ಕುಂಭಾಭಿಷೇಕ ಮಾಡಿಕೊಂಡು ತುಂಬಾ ಸಂತೋಷವಾಗಿ ನಮ್ಮ ಇಡೀ ಕುಟುಂಬಗಳು ನಗುನಗುತ್ತಾ ಎಲ್ಲಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡಿದೀವಿ. ಅದಕ್ಕೆ ಕಾರಣಕರ್ತರು ನಮ್ಮ ಅಣ್ಣ ದೊಡ್ಡಣ್ಣ ಮುನಿಯಲ್ಲಪ್ಪನವರು ಅವರೇ. ಇದಕ್ಕೆ ಪೂರ್ತಿ ರಾತ್ರಿ ನಿರಂತರವಾಗಿ ಶ್ರಮ ತಗೊಂಡು ದೇವಸ್ಥಾನ ಕನಕ ಅಂಬೇಡ್ಕರ್ ನಗರ ಅಂತ ಒಂದು ಒಗ್ಗಟ್ಟಾಗಿ ನಾವು ಎಲ್ಲಾ ಜನಾಂಗದವ್ರು ಇರೋದ್ರಿಂದ ಅದಕ್ಕೊಂದು ಹೊಸ ಹೆಸರು ನೇಮಕ ಅವರೇ ಇಟ್ಟಿದ್ದಾರೆ. ಅವ್ರ ಆಸೆ ನಾವು ಯಾರು ಇಲ್ಲ ಅಂತ ಹೇಳ್ದೆ ಅವ್ರಿಗೆ. ಅವರು ಎಲ್ಲ ದೊಡ್ಡವ್ರ ಹತ್ರ ಮಾತಾಡಿದ್ದೀನಿ ನಾನು ಮಡಗಿ ಅಂತ ಹೇಳಿದರೆ ಇವತ್ತು ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನೆರವೇರಿದೆ. ಅದೇ ರೀತಿ ನಮ್ಗೆ ಪೂರ್ತಿ ಸಹಕಾರ ಕೊಟ್ಟು 35 ವರ್ಷಗಳಿಂದ ನಮ್ಗ ಪುರೋಹಿತರು ಈ ಗ್ರಾಮದ ಆಂಜನೇಯ ಸ್ವಾಮಿ ಟ್ರಸ್ಟಿಗಳವರು, ಅವರು ಈ ಗ್ರಾಮದ ಹಿರಿಯರು ಗೋಪಾಲ ಸ್ವಾಮಿಗಳು, ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ಮಾಡಿದೀವಿ. ಅವ್ರನ್ನು ಸ್ವಲ್ಪ ನೀವು ಇದು ಮಾಡಿ ಮಾತಾಡ್ಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದೀವಿ. ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಲ್ಲಮ್ಮ ದೇವಿ ರೇಣುಕಾ ಯಲ್ಲಮ್ಮ ದೇವಿಯನ್ನ ಪ್ರಾರ್ಥನೆ ಮಾಡ್ತಾ ಇಂಡ್ಲಬೆಲೆಯ ಗ್ರಾಮಸ್ಥರೆಲ್ಲರಿಗೂ ಒಂದು ವಿಶೇಷವಾದ ಸಮಯದಲ್ಲಿ ತಾವೆಲ್ಲರೂ ಸೇರಿದ್ದಾರೆ. 1997, 97ರಲ್ಲಿ ಇದೇ ದೇಹದಲ್ಲಿ ಮುನಿಯಲ್ಲಪ್ಪ ಮತ್ತೆ ನಮ್ಮ ವೆಂಕಟಪ್ಪನವರಿದ್ದು. ಯಾಕೆಂದ್ರೆ ಇವರ ತಂದೆ ನಮ್ಮ ಯಲ್ಲಪ್ಪನವ್ರ ತಂದೆ ವೆಂಕಟಪ್ಪನವರಿದ್ದು. ಅವರೆಲ್ಲರೂ ಸೇರಿ ಅವಾಗ ನಮ್ಮೂರಲ್ಲೂ ಒಂದು ದೇವಸ್ಥಾನ ಅಂತ ಮಾಡ್ಬೇಕು, ದೇವಸ್ಥಾನದ ಜಾಗ ಇದೆ ನೀವು ಬನ್ನಿ ಅಂತ ಹೇಳಿದ್ರು. ಒಂದೇ ದಿವಸದಲ್ಲಿ ಇಲ್ಲಿ ಯಲ್ಲಮ್ಮನ ಪ್ರತಿಷ್ಠೆ, ಅಲ್ಲಿ ಪಕ್ಕದಲ್ಲಿ ಮಾರಮ್ಮನ ಪ್ರತಿಷ್ಠೆಯನ್ನ ಅವತ್ತು ಕೇಳಿಬಿಟ್ಟು ಮಾಡಿಕೊಟ್ಟಿದ್ವಿ ಅವತ್ತು. ಅದೇ ರೀತಿಯಲ್ಲಿ ಅವ್ರು ಮುಂದುವರ್ಸ್ಕೊಂಡ್ ಬಂದು ಮತ್ತೆ ಈಗ ಒಂದು 4 ತಿಂಗಳಿಂದ, ಕೇವಲ 4 ತಿಂಗಳ ಹಿಂದೆ ಈ ದೇವಸ್ಥಾನದಲ್ಲಿ ಅವರು ದೇವಸ್ಥಾನವನ್ನು ದೊಡ್ಡದು ಮಾಡ್ಬೇಕು ಸ್ವಾಮಿ, ನಾವು ದೊಡ್ಡದಾಗಬೇಕು ನಮ್ಗೆ. ಮತ್ತೆ ಅಲ್ಲಿ ಒಂದು ಹುತ್ತವನ್ನು ಬೆಳೆಸಿದ್ದಾರೆ. ಭಗವಂತನ ದಯ ಹೆಂಗಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ನಮ್ಮ ಇಂಡ್ಲಬೆಲೆನಲ್ಲಿ ಅಲ್ಲಿ ಯಾರಿಗೂ ಗೊತ್ತಿಲ್ಲ, ಏನೂ ಇಲ್ಲ, ಅಲ್ಲಿ ಹುತ್ತ ಇದ್ದಿದ್ದು ಅಂತ ಮುನಿಯಲ್ಲಪ್ಪನ ಅವತ್ತು ನೋಡ್ಕೊಂಡ್ಬಂದು ಸ್ವಾಮಿ ಅಲ್ಲಿ ಹುತ್ತ ಇದೆ, ಏನ್ ಮಾಡ್ಬೇಕು ಅಂದ್ರೆ ಈಗ ಅದನ್ನ ಸೇರ್ಸ್ಕೋಬೇಕಲ್ಲಪ್ಪ, ಸೇರ್ಸ್ಕೊಂಡೆ ಬಿಟ್ರೆ ಕಷ್ಟ ಅಂತ ಹೇಳೋದಕ್ಕೆ ಅದನ್ನ ಮುನಿಯಲ್ಲಪ್ಪನವರು ಒಂದು ನೇತೃತ್ವವನ್ನು ವಹಿಸಿ ಆ ಹುತ್ತವನ್ನು ಸೇರಿಸಿ ಅಲ್ಲಿ ಒಂದು ಯಲ್ಲಮ್ಮನನ್ನ ರೆಡಿ ಇಟ್ಕೊಂಡು ಅಲ್ಲಿ ವಿಗ್ರಹವನ್ನು ಮಾಡಿ ಇಟ್ಟಿದ್ದಾರೆ. ಅದೇ ರೀತಿ ಅದಾದ್ಮೇಲೆ 48 ದಿವಸ ಪೂಜೆ ಆಯ್ತು. 48 ದಿವಸ ಆದ್ಮೇಲೆ ಈಗ ಅವತ್ತೇ ನಾವು ಈ ರಾಜಗೋಪುರಕ್ಕೆ ತಳಾದಿ ಪೂಜೆಯನ್ನ ಮಾಡಿದ್ವಿ, ಭೂಮಿ ಪೂಜೆಯನ್ನ ಮಾಡಿ ಅವತ್ತು ಎಲ್ಲರೂ ನಮ್ಮ ಸ್ನೇಹಿತರು ಮುರಳಿ ಅವರು ಮತ್ತೆ ನಮ್ಮ ವೆಂಕಟರಾಮ್ ಭಟ್ರು ಎಲ್ಲರೂ ಬಂದು ಮಾಡಿಕೊಟ್ವಿ. ಅದೇ ರೀತಿಯಲ್ಲಿ ಇವತ್ತು ಕೇವಲ 1-2 ತಿಂಗಳಲ್ಲಿ ಇವತ್ತು ಈ ದೇವಸ್ಥಾನದ ರಾಜಗೋಪುರ ಆಗಿದೆ. ಈ ರಾಜಗೋಪುರ ನೋಡ್ತಾ ಇದೆ ಒಂದು ರೀತಿಯ ನಮ್ಮೂರಲ್ಲಿ ಹೆಬ್ಬಾಗಿಲು ತರ ಇದೆ. ಇದು ಊರಿಗೆ ಹೆಬ್ಬಾಗಿಲು ಅನ್ನೋದು ಇರ್ಬೇಕು. ಯಾರೇ ಬಂದ್ರು ಮೊದಲ ಕಾಲಕ್ಕೆ ಏನಿತ್ತು ಅಂತ ಹೇಳಿದ್ರೆ, ಯಾರೇ ಊರೊಳಗೆ ಬಂದ್ರು ಬೇರೆ ಊರಿನವರು ನಂಗೆ ಈ 10 ಹಸುಗಳನ್ನ ಹಿಡ್ಕೊಂಡು ದೇವರಲ್ಲಿ ತಗೊಂಡು ಬಂದ್ರೆ ಅವರು ಊರಿನ ಬಾಗ್ಲತ್ತ ಬಂದು ನಿಂತುಕೊಂಡು ಆ ಊರಿಗೆ ಹೋಗ್ಲಿಕ್ಕೆ ನಿಮಗೆ ಅಲ್ಲಿನ ಒಂದು ಇದನ್ನ ಕೇಳ್ಬೇಕು, ಪರ್ಮಿಷನ್ ಅಂತ ಏನ್ ಹೇಳ್ತೀರಾ ನೀವು, ಆ ರೀತಿ ಒಂದು ಆದೇಶವನ್ನು ಕೇಳ್ಬೇಕು. ಅಮ್ಮ ನಾವು ಈ ರೀತಿ ದೇವ್ರನ್ನ ತರ್ತಾ ಇದೀವಿ, ನಿಮ್ ಊರೊಳಗೆ ಬರ್ತಿದೀವಿ, ಬರ್ಬೋದಾ ಬೇಡ ಅನ್ನೋದಕ್ಕೆ ಕೇಳೋದಕ್ಕೆ ಅಲ್ಲಿ ಬಂದು ಆ ಯಮ್ಮನ ಪ್ರಾರ್ಥನೆ ಮಾಡುತ್ತೆ ಅಂತ ಒಂದು ವಿಷಯದಲ್ಲಿ ಇಲ್ಲಿ ನಮ್ಮ ಇವರೆಲ್ಲರೂ ಹುಡುಗರೆಲ್ಲರೂ ಸೇರಿಸಿ ನಮ್ಮ ಯಲ್ಲಪ್ಪನವರು ಈ ಗ್ರಾಮಸ್ಥರೆಲ್ಲರೂ ಸೇರಿ ಆ ಗೋಪುರದ ಪ್ರತಿಷ್ಠೆಯನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಗೋಪುರ ಪ್ರತಿಷ್ಠೆ ಆಗಿದೆ. ಈಗ ಕುಂಭಾಭಿಷೇಕ ನೆರವೇರಿದೆ. ಇನ್ನೊಂದು ಅರ್ಧ ಗಂಟೆನಲ್ಲಿ ಅಲಂಕಾರ ಆಗುತ್ತೆ. ಅಲಂಕಾರದಲ್ಲಿ ಅಷ್ಟೋತ್ತರ ಶತನಾಮ ಪೂಜೆಗಳಾಗಿ ಮಹಾದೇವರಿಗೆ ಮಹಾಮಂಗಳಾರತಿ ಮಾಡ್ತೀವಿ. ಎಲ್ಲರೂ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಆ ಯಲ್ಲಮ್ಮನ ಒಂದು ಕೃಪಾ ಕಟಾಕ್ಷ ನಿಮ್ಮೆಲ್ಲರ ಮೇಲೆ ಇರ್ಲಿ ಅಂತ ಹೇಳಿ ಈಗ ಮುಂದಕ್ಕೆ ಎಲ್ಲರಿಗೂ ಆಗುತ್ತೆ. ತೀರ್ಥ ಪ್ರಸಾದಗಳನ್ನ ಮಂಗಳಾರತಿಯನ್ನು ತಗೊಂಡು ತೀರ್ಥ ಪ್ರಸಾದ ತಗೊಂಡು ಎಲ್ಲರೂ ತಾವು ತಮ್ಮ ಕುಲದೇವತೆಯ ಇಷ್ಟ ದೇವತೆಯನ್ನ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳಿ ನಾವು ನಿಮ್ಮಲ್ಲಿ ಹೇಳ್ತೀವಿ. ನರಸಿಂಹಮೂರ್ತಿ ಅಂತ ಇಂಡ್ಲಬೆಲೆ ಬಿದಿರುಪೆ ಮಾಜಿ ಅಧ್ಯಕ್ಷರು ಆಯ್ತಾ. ಈ ದಿನ ನಮ್ಮ ಇಂಡ್ಲಬೆಲೆ ಗ್ರಾಮದಲ್ಲಿ ನೂತನವಾಗಿ ಅಂದ್ರೆ ಹಿಂದೆ ಪ್ರಾರಂಭ ಮಾಡಿದ್ರೆ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಕೆಲವು ಕಾಮಗಾರಿಗಳು ಪೂರೈಸಿರುವ ಕಾರಣ ಈ ದಿನ ನಮ್ಮ ಇಂಡ್ಲಬೆಲೆ ಗ್ರಾಮದ ಏನ್ ಹೆಸರು ಇಕ್ಕಿದ್ರಪ್ಪ ಅದೇನಾ ಅಂಬೇಡ್ಕರ್ ನಗರ ಅಂತ ಹೊಸದಾಗಿ ನಮ್ಮ ಊರಿನ ಎಲ್ಲರ ಸಹಕಾರದಿಂದ ನಾವೇ ಗ್ರಾಮಸ್ಥರೇ ಒಂದು ಹೆಸರು ಕೊಟ್ಟು ಈಗಾಗಲೇ
ಪೂಜೆ ಎಲ್ಲ ನೆರವೇರಿದೆ. ಆದ್ರೆ ವಿಶೇಷವಾಗಿ ನಮ್ಮ ಗ್ರಾಮದ ಎಲ್ಲರೂ ಸಹಕಾರದೊಂದಿಗೆ ಈ ಜನತಾ ಕಾಲೋನಿ ಮೊದಲು 20 ವರ್ಷ 30 ವರ್ಷದಿಂದ ಜನತಾ ಕಾಲೋನಿ ಅಂತಿತ್ತು. ಆ ಜನತಾ ಕಾಲೋನಿ ಅಂದ್ರೆ ಅರ್ಥ ಬೇಡ, ಎಲ್ಲರೂ ಇಲ್ಲಿ ಅಣ್ಣ ತಮ್ಮಂದ್ರಂಗೆ ಎಲ್ಲ ಸೇರಿ ಸೌಭಾಗ್ಯ ಎಲ್ಲರಿಗೂ ಕೂಡ ಅಣ್ಣ ತಮ್ಮಂದ್ರ ಬಗ್ಗೆ ಇರೋದ್ರಿಂದ ಒಂದ್ ಹೆಸರು ಇಡ್ಬೇಕಂತೇಳಿ ನಮ್ಮ ಈಕೋ ಮಿತ್ರರಲ್ಲಿ ಒತ್ತಡ ಇತ್ತು. ಆ ಒತ್ತಡದಂತೆ ಇದನ್ನ ನಮ್ಮ ಇದಕ್ಕೆ ಸಾಕಷ್ಟು ನಮ್ಮ ಯಲ್ಲಪ್ಪನವರ ತಂಡ ಮತ್ತು ಅವರ ವಂಶದ ಮನೆ ದೇವರು ಎಲ್ಲರ ಸಹಕಾರದಿಂದ ಕಾಲೋನಿನಲ್ಲಿ ಎಲ್ಲ ಇಲ್ಲಿ ಕಾಲೋನಿ ಗಿಲೋನಿ ಅಂತಿಲ್ಲ, ಎಲ್ಲರ ಸಹಕಾರದಿಂದ ಭಾರಿ ವಿಜೃಂಭಣೆಗೆ ಇವತ್ತು ಪೂಜಾ ಕಾರ್ಯಗಳು ನೆರವೇರಿಸಿದ್ದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದ ಶಿವಣ್ಣವ್ರು ಬರ್ಬೇಕಾಗಿತ್ತು. ನಿನ್ನೆ ಹೇಳವ್ರೆ ಎಲ್ಲ ಬರ್ತೀನಿ ಅಂತ, ಎಷ್ಟೊತ್ತು ಬರ್ಬೋದು ಗೊತ್ತಿಲ್ಲ. ಅವರ ಸಹಕಾರದೊಂದಿಗೆ ಈ ದೇವಸ್ಥಾನ ಹಿಂದೇನು ಸಹಿತ ಕೊಟ್ರು, ಈಗ ಕೊಡ್ತೀನಿ ಅಂತ ಸ್ವಲ್ಪ ವ್ಯತ್ಯಾಸ ಆಯ್ತು, ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನ ಮುಂದೆ ಅಭಿವೃದ್ಧಿ ಆಗ್ಲಿ, ಎಲ್ಲರ ಸಹಕಾರದೊಂದಿಗೆ ಗ್ರಾಮದಲ್ಲಿ ನೆಮ್ಮದಿ ಸುಖ ಶಾಂತಿ ನೆಮ್ಮದಿ ಕಾಪಾಡ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ಅಂತ ಕೇಳ್ಕೊಂಡು ಈ ದಿನ 2 ಮಾತು ಅವಕಾಶ ಮಾಡಿಕೊಟ್ಟ ನಮ್ಮ ಸ್ನೇಹಿತರಿಗೂ ಯುವ ಮುಖಂಡರಿಗೂ ಎಲ್ಲರಿಗೂ ನಾನು ವಂದಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಸರಿನಲ್ಲಂತೆ ನಮ್ಮ ಗ್ರಾಮದಲ್ಲಿ ಗ್ರಾಮ ದೇವತೆ ಪಟಾಲಮ್ಮ ಹಾಗೂ ಮಹೇಶ್ವರಮ್ಮ ಅಂದ್ರೆ ನಮ್ಗೆ ದಸರಾ ಹಬ್ಬದಲ್ಲಿ ವಿಜೃಂಭಣೆಯಿಂದ ಮಾಡ್ತಾ ಇದ್ರಿ. ಈಗ ನಮ್ಮ ಗ್ರಾಮದಲ್ಲಿ ಎಲ್ಲಾ ದೇವಸ್ಥಾನ ಮತ್ತೆ ನಾವು ಚಿಕ್ಕ ಹುಡುಗರಲ್ಲಿ ನಮ್ಮ ಮನೆ ದೇವರಿಗೆ ಬೀರ್ಗುಪ್ಪೆಗೆ ಹೋಗ್ತದ್ರಿ. ಈಗ 30 ವರ್ಷದಿಂದ ನಮ್ಮ ಗ್ರಾಮದಲ್ಲಿ ದೇವಸ್ಥಾನ ಮಾಡ್ಕೊಂಡು ಆಗೇನ್ ನಮ್ ದೇವಸ್ಥಾನ ಸೀಟಲ್ಲಿ ಆಗಿತ್ತು, ಈಗ ತುಂಬಾ ಚೆನ್ನಾಗಿ ಗ್ರಾಮಸ್ಥರೆಲ್ಲ ಸೇರಿ ಅವರು ಇವ್ರು ಅಂತೆಲ್ಲ ಎಲ್ಲಾರು ಸೇರಿ ನಮ್ ಕುಲಬಾಂಧವ್ರು ಅಂತೆಲ್ಲ ಎಲ್ಲಾರು ಕೈ ಜೋಡಿಸಿ ಅವತ್ತೇನ್ ಕೆಲಸ ಮಾಡ್ಕೊಟ್ರು ಇವತ್ತು ಅದೇ ರೀತಿಯಲ್ಲಿ ಗ್ರಾಮದಲ್ಲಿ ದೇವ್ರ ಕಾರ್ಯಗಳನ್ನ ಮಾಡ್ಕೊಂಡ್ ಬರ್ತಾ ಇದೀರಿ. ಇನ್ ಮುಂದಕ್ಕೂ ಹಾಗೇನು ಮಾಡ್ಕೊಂಡು ಹೋಗ್ತೀರ ಅಂತ ಹೇಳ್ತಾ ಇದೇ ತರ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ನಮ್ಮ ನರಸಿಂಹಮೂರ್ತಿವರೆಗೂ ಮತ್ತೆ ಪುರೋಹಿತರಾದ ಗೋಪಾಲ ಕೃಷ್ಣ ಅವರು ವಂದನೆ ಹೇಳ್ತಾ ಈ ಗ್ರಾಮಸ್ಥರಿಗೆ ವಂದನೆಗಳು.